ಹಲೋ ನಮಸ್ಕಾರ, ನಿಮಗೆಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಭವಿಷ್ಯವನ್ನ ಮಾತ್ರ ನುಡಿತಾ ಇದ್ದಂಥ ಬಿಜೆಪಿ ಈಗ ಹೊಸ ರೀತಿಯಾದಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ನೀವು ಯಾವುದೂ ಕೂಡ ಕಲ್ಪನೆಯನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ, ನೀವು ಯೋಜನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗೂ ಮಾಡಬಹುದಾ ಅನ್ನೋ ಪ್ಲಾನ್ ಅನ್ನ ಈಗ ಬಿಜೆಪಿ ಮಾಡ್ಕೊಂಡು 15 ದಿನದಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇನ್ನೊಂದು ತಿಂಗಳಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, 24 ಗಂಟೆಯಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಭವಿಷ್ಯ ನುಡಿಯೋ ಕೆಲಸಕ್ಕೆ ಬಿಜೆಪಿ ಮುಂದಾಗಿಲ್ಲ. ಹೇಳದೇನೆ ಮಾಡ್ತಾ ಇರುವಂತ ಕೆಲಸ ಇದು. ಹಾಗಿದ್ರೆ ಅದು ಏನು ಅಂದ್ರೆ ಆಪರೇಷನ್ ಡೆಲ್ಲಿ ಎಕ್ಸ್‌ಪ್ರೆಸ್. ಆಪರೇಷನ್ ಡೆಲ್ಲಿ ಎಕ್ಸ್‌ಪ್ರೆಸ್ ನಲ್ಲಿ ಇಡೀ ರಾಜ್ಯ ಸರ್ಕಾರವನ್ನೇ ತಲ್ಲಣಗೊಳಿಸುವಂತಹ ಜೊತೆಗೆ ರಾಜ್ಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸುವಂತದ್ದು ಈ ಸುದ್ದಿ. ಹಾಗಿದ್ರೆ ಏನದು ನೋಡಿ, ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಇದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸುವಂತಹ ಸುದ್ದಿ. ಈಗಾಗಲೇ ನಾನು ಹೇಳಿದ್ದೀನಿ ಯಾವ ರೀತಿಯಾಗಿ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ದೋಸ್ತಿ ಸರ್ಕಾರವನ್ನ ಆತಂಕಕ್ಕೆ ದೂಡುವಂತಹ ಸ್ಟೋರಿ. ಫಿಕ್ಸ್ ಆಗಿದೆ ಆಪರೇಷನ್ ಡಜನ್, ಡೇಟ್ ಟೈಮ್ ಅಷ್ಟೇ ಬೇಕಾಗಿದೆ. ರಾಜ್ಯದಲ್ಲಿ ಯಾವಾಗ ಆಪರೇಷನ್ ಡಜನ್ ಫಿಕ್ಸ್ ಮಾಡಿದ್ದಾದ್ರೂ ಯಾರು ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಆ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿದೆ. ಇದು ದೋಸ್ತಿ ಸರ್ಕಾರದ ಊಹೆಗೂ ನಿಲುಕದ ಮಹಾ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ. ಹಾಗಿದ್ರೆ ಯಾರದನ್ನ ಮಾಡ್ಕೊಂಡಿತ್ತು? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮಗಾಗಿ. ಯಾವುದೇ ರೀತಿಯಾದ ಕಟ್ಟು ಕಥೆಯಲ್ಲ, ಏನೂ ಅಲ್ಲ, ನೇರವಾದಂತ ಪ್ಲಾನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿ, ಹೇಗಾಗುತ್ತೆ, ಏನಾಗುತ್ತೆ, ಯಾರು ಮಾಡ್ತಾ ಇದ್ದಾರೆ ಈ ಪ್ಲಾನ್ ಅನ್ನ ಅನ್ನೋದನ್ನ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮಗೆ ಕ್ಲಿಯರ್ ಆಗಿ ಮಾಡ್ತಾ ಇದೀವಿ. ಹಾಗಿದ್ರೆ ಆಪರೇಷನ್ ಆಗ್ತಿರೋದಾದ್ರೂ ಯಾವತ್ತು ಅನ್ನೋದನ್ನ ಹೇಳ್ತಾ ಇದೀವಿ. ಆಪರೇಷನ್ ಡಜನ್ ಆಗ್ತಾ ಇರೋದು ಸೋಮವಾರ. ಡೀಟೇಲ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಏನು ಅಂತ. ಎಸ್, ಯಾವಾಗ ಅನ್ನೋದನ್ನ ಮೊದಲೇದಾಗೆ ಹೇಳ್ತಾ ಇದ್ದೀವಿ ನಿಮ್ಗೆ. ಆಪರೇಷನ್ ಡಜನ್ಗೆ ಸೋಮವಾರ ಮುಹೂರ್ತ ಫಿಕ್ಸ್ ಆಗಿದೆ. ಡೇಟು ಟೈಮ್ ಫಿಕ್ಸ್ ಮಾಡಿರೋದು ಯಾರು ಅಂದ್ರೆ ಅಮಿತ್ ಶಾ. ಕುಮಾರಸ್ವಾಮಿ ಡಿಕೆಶಿಗೆ ಡಿಚ್ಚಿ ಕೊಡಲು ಅಮಿತ್ ಶಾ ಏನಾದ್ರೂ ಮುಂದಾಗಿದ್ದಾರಾ? ಅಷ್ಟಕ್ಕೂ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ರೂಪಿಸಿರುವಂತಹ ಮೆಗಾ ಪ್ಲಾನ್ ಆದ್ರೂ ಏನು? ಆ ಪ್ಲಾನ್ ಏನು ಅನ್ನೋದನ್ನ ನಿಮ್ಮ ಮಾಹಿತಿಯನ್ನ ನಾವು ಕೊಡ್ತೀವಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ. ನಾವು ಆರಂಭದಲ್ಲೇ ಹೇಳಿದ್ವಿ, ಇದು ಯಾರ ಊಹೆಗೂ ನಿಲುಕದಂಥ ಪ್ಲಾನ್ ಅನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಮಾಡಿರೋದು. ಹಾಗಿದ್ರೆ ಆ ಪ್ಲಾನ್ ಏನು? ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ.
ನಾವೀಗಾಗಲೇ ನಿಮಗೆ ಹೇಳಿದ್ದೀವಿ, ಇದು ಯಾರ ಊಹೆಗೂ ನಿಲುಕದಂತಹ ಪ್ಲಾನ್ ಅಂತ. ರಾಜ್ಯ ಬಿಜೆಪಿಯ 104 ಶಾಸಕರು, ಗಮನಿಸ್ಕೊಳ್ಳಿ, ಬಿಜೆಪಿಯ 104 ಶಾಸಕರು ಸಂಕ್ರಾಂತಿ ಈ ಬಾರಿ ಮನೆಯಲ್ಲಿ ಮಾಡಲ್ಲ. ಯಾಕೆ, ಎಲ್ಲಿ ಹೋಗ್ತಾರೆ ಆಮೇಲೆ ಹೇಳ್ತೀವಿ ಅದನ್ನ, ಅಷ್ಟು ಬೇಗ ಎಲ್ಲ ಹೇಳ್ಬಿಟ್ರೆ. 104 ಶಾಸಕರು ಈ ಬಾರಿ ಸಂಕ್ರಾಂತಿ ಅಂತೂ ಮಾಡಲ್ಲ. ಬಿಜೆಪಿಯ ಶಾಸಕರು ಸಂಕ್ರಾಂತಿ ಆಚರಿಸೋದು ಬಹುಶಃ ದೆಹಲಿ ಅಥವಾ ಮುಂಬೈನಲ್ಲಿ. ಅದಕ್ಕೆ ಕಾರಣ ಅಮಿತ್ ಶಾ ಅವರು ರೂಪಿಸಿದಂತಹ ಆಪರೇಷನ್ ಡಜನ್ ಗೇಮ್ ಪ್ಲಾನ್. ಆ ಗೇಮ್ ಪ್ಲಾನ್ ಏನು ಎಲ್ಲವನ್ನ ವಿವರವಾಗಿ ಹೇಳ್ತೀವಿ. ಅಷ್ಟಕ್ಕೂ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೂಪಿಸಿರುವಂತಹ ಆಪರೇಷನ್ ಡಜನ್ ಮೆಗಾ ಪ್ಲಾನ್ ಆದ್ರೂ ಏನು ಅದನ್ನು ಹೇಳ್ತೀವಿ ನಿಮ್ಮ ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನ ಈ ಸ್ಟೋರಿಯಲ್ಲಿ. ಈಗಾಗಲೇ ನಿಮ್ಗೆ ಹೇಳಿದೀವಿ ನಾವು, ಯಾರ ಊಹೆಗೂ ಕೂಡ ನಿಲುಕದಂತಹ ಪ್ಲಾನ್ ಇದು ಅಂತ. ರಾಜ್ಯ ಬಿಜೆಪಿಯ 104 ಶಾಸಕರು ಕೂಡ ಸಂಕ್ರಾಂತಿಯನ್ನ ಈ ಬಾರಿ ಮನೆಯಲ್ಲಿ ಮಾಡೋಕ್ ಚಾನ್ಸೇ ಇಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಮಾಡೋಕ್ ಚಾನ್ಸೇ ಇಲ್ಲ. ಬಿಜೆಪಿಯ ಶಾಸಕರು ಸಂಕ್ರಾಂತಿ ಆಚರಿಸೋದು ಬಹುಶಃ ದೆಹಲಿ ಅಥವಾ ಮುಂಬೈನಲ್ಲಿ. ಎಲ್ಲಿ ಆಚರಿಸ್ತಾರೆ ಅನ್ನೋದನ್ನು ಹೇಳ್ತೀವಿ. ಅದಕ್ಕೆ ಕಾರಣ ಅಮಿತ್ ಶಾ ಅವರು ರೂಪಿಸಿದಂತಹ ಆಪರೇಷನ್ ಡಜನ್ ಗೇಮ್ ಪ್ಲಾನ್. ಓಕೆ, ಇಷ್ಟೆಲ್ಲ ಹೇಳ್ತಾ ಇದೀವಿ. ಹಾಗಿದ್ರೆ ಮೆಗಾ ಪ್ಲಾನ್ ಏನು ಅನ್ನೋ ಪ್ರಶ್ನೆ ನಿಮಗೆ ಸಹಜವಾಗಿ ಬರುತ್ತೆ. ಒಂದು ಸೋಮವಾರ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ, ಆ ದಿನವನ್ನ ಕೂಡ ಹೇಳಿದ್ದೀವಿ. ಹಾಗಿದ್ರೆ 104 ಬಿಜೆಪಿ ಶಾಸಕರು, ಬಲಾಢ್ಯವಾಗಿರುವಂತಹ ವಿರೋಧ ಪಕ್ಷ 104 ಶಾಸಕರು ಸಂಕ್ರಾಂತಿಯನ್ನ ಕರ್ನಾಟಕದಲ್ಲಿ ಅವರ ಮನೆಯಲ್ಲಿ ಆಚರಿಸಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ದೆಹಲಿನ, ಮುಂಬೈನ? ಪ್ಲಾನ್ ಆದ್ರೂ ಏನು? ಈ ಪ್ಲಾನಿಗೂ ಸಂಕ್ರಾಂತಿ ಹಬ್ಬಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಯಾಕೆ ಈ ಲಿಂಕ್ ಅನ್ನ ಇದೆ? ಅಮಿತ್ ಶಾ ಅವ್ರು ಮಾಡಿರುವಂತಹ ಈ ಪ್ಲಾನ್ ನಲ್ಲಿ 104 ಶಾಸಕರಿಗೆ ಏನ್ ತಗೊಳ್ಳೋದಿದೆ? ಆಪರೇಷನ್ ಮಾಡೋದಾಗಿದ್ರೆ ಕಾಂಗ್ರೆಸ್ ಜೆಡಿಎಸ್ ನಿಂದ ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಸರ್ಕಾರ ರಚನೆ ಮಾಡಬೇಕು. ಆದ್ರೆ ಬಿಜೆಪಿಯ 104 ಶಾಸಕರನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡಬೇಕು. ಜೊತೆಗೆ ಈ 104 ಶಾಸಕರು ದೆಹಲಿ ಅಥವಾ ಮುಂಬೈಗಾದ್ರೂ ಯಾಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ನಿಮ್ಮನ್ನ ಕಾಡ್ತಾ ಇರುತ್ತೆ. ಸೊ ಹಾಗಿದ್ರೆ ಈ ಪ್ಲಾನ್ ಆದ್ರೂ ಏನು? ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಹಾಗಿದ್ರೆ ಮೆಗಾ ಪ್ಲಾನ್ ಏನು ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ಹೇಳೋಕೆ ಆರಂಭವನ್ನ ಮಾಡ್ತಾ ಇದ್ದೀವಿ. ನಾಡಿದ್ದು ಅಂದ್ರೆ ಸೋಮವಾರ ಪ್ಲಾನ್ ಇರೋದು, ಬಟ್ ಶುಕ್ರವಾರ ಹೋಗಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಕುತೂಹಲ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀವಿ. ನಾಡಿದ್ದು ಅಂದ್ರೆ ಶುಕ್ರವಾರ ಬೆಳಿಗ್ಗೆ ದೆಹಲಿಗೆ ರಾಜ್ಯ ಬಿಜೆಪಿಯ ಶಾಸಕರು ತೆರಳುತ್ತಾರೆ. ಯಡಿಯೂರಪ್ಪ ಸೇರಿದಂತೆ ಎಲ್ಲಾ 104 ಶಾಸಕರು ಕೂಡ ರಾಷ್ಟ್ರ ರಾಜಧಾನಿಗೆ ತೆರಳುತ್ತಾರೆ. 3 ದಿನ ಗಮನಿಸ್ಕೊಳ್ಳಿ, ಶುಕ್ರವಾರ, ಶನಿವಾರ, ಭಾನುವಾರ, 3 ದಿನ. ಶನಿವಾರದಿಂದ ಸೇರಿಸ್ಕೊಂಡ್ರೆ ಸೋಮವಾರದವರೆಗೂ ಕೂಡ ಎಲ್ಲರೂ ಕೂಡ ದೆಹಲಿಯಲ್ಲೇ ಇರಬೇಕಾಗತ್ತೆ. ಬಿಜೆಪಿಯ ಶಾಸಕರು 104 ಶಾಸಕರು ಒಬ್ಬರು ಕೂಡ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಎಲ್ಲ ಬರಲೇಬೇಕು ಅನ್ನೋದನ್ನ, ಡೋಂಟ್ ಮಿಸ್ ಅನ್ನೋದನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೆಡ್ ಕೌಂಟ್ ಮಾಡಲು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲರನ್ನ ದೆಹಲಿಗೆ ಕರೆತರುವ ಜವಾಬ್ದಾರಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಅರವಿಂದ್ ಲಿಂಬಾವಳಿ ಮತ್ತು ಉಮೇಶ್ ಕತ್ತಿ ಅವರ ಹೆಗಲಿಗೆ ಹೊರಿಸಲಾಗಿದೆ ಅನ್ನೋ ಮಾಹಿತಿ ಇದು. ಅಷ್ಟಕ್ಕೂ ಅಮಿತ್ ಶಾ ರೂಪಿಸಿದಂತ ಮೆಗಾ ಗೇಮ್ ಏನು, ಈ ಪ್ಲಾನ್ ನ ಗೇಮ್ ಏನು? ಎಲ್ಲರನ್ನೂ ಕರೆಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನು ಮತ್ತೆ ಜೆಡಿಎಸ್ ನ ಶಾಸಕರನ್ನ ಕರೆಸ್ಕೊಳ್ಳೋದು ಬಿಟ್ಟು ಬಿಜೆಪಿಯ ಶಾಸಕರನ್ನೇ ಕರೆಸ್ಕೊಂಡು ಅಮಿತ್ ಶಾ ಅವ್ರು ಏನ್ ಮಾಡೋರಿದ್ದಾರೆ? ಬಿಜೆಪಿಯ ಎಲ್ಲಾ ಶಾಸಕರನ್ನ ದೆಹಲಿಗೆ ಬರಲು ಹೇಳಿರೋದಾದ್ರೂ ಯಾಕಾಗಿ?
ಇದರಿಂದ ರಾಜ್ಯ ಸರ್ಕಾರಕ್ಕೆ ಏನಾದರೂ ಕಂಟಕ ಎದುರಾಗುತ್ತಾ? ಅರೆ ಬಿಜೆಪಿ ಶಾಸಕರು ದೆಹಲಿಗೆ ಹೋದ್ರೆ ಇಲ್ಲಿರುವಂತಹ ಶಾಸಕರ ಪರಿಸ್ಥಿತಿ ಏನಾಗುತ್ತೆ, ಇಲ್ಲಿರುವಂತಹ ಸರ್ಕಾರಕ್ಕೆ ಏನಾಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ನಿಮಗೂ ಕೊಡ್ತೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಓಕೆ, ಈಗಾಗಲೇ ಹೇಳ್ತಾ ಇದ್ದೀವಿ, ಒಂದಂತೂ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕಿದೆ, 104 ಬಿಜೆಪಿಯ ಶಾಸಕರು ದೆಹಲಿಗಂತೂ ಹೋಗ್ತಾ ಇದ್ದಾರೆ, ಮುಂಬೈಗಲ್ಲ. ಮುಂಬೈಗೆ ಯಾಕೆ, ಈ ಲಿಂಕ್ ಯಾಕೆ ಬರ್ತಾ ಇದೆ, ಅದು ಕುತೂಹಲ ಇರಲಿ, ಆ ಕುತೂಹಲಕ್ಕೆ ತಣಿಸ್ತೀವಿ ನಾವು, ಮಾಹಿತಿಯನ್ನು ಕೂಡ ಕೊಡ್ತೀವಿ, ಮುಂಬೈ ಯಾಕೆ ಇಲ್ಲಿ ಲಿಂಕ್ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ 104 ಶಾಸಕರು ಬಿಜೆಪಿಯವರು ದೆಹಲಿಗೆ ಹೋಗ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಉಮೇಶ್ ಕತ್ತಿ ಅವರು ಯಾಕೆ ಹೊಣೆಗಾರಿಕೆಯನ್ನು ಕೊಡಬೇಕು? ಅಷ್ಟೊಂದು ನಂಬಿಕೆ ಇಲ್ವಾ 104 ಶಾಸಕರ ಮೇಲೆ ಬಿಜೆಪಿಯಲ್ಲಿ, ಅದು ರಾಷ್ಟ್ರೀಯ ಅಧ್ಯಕ್ಷರಿಗೆ? ಮೆಗಾ ಪ್ಲಾನ್ ಏನು? ಇಲ್ಲಿರುವಂತಹ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರಿಗೆ ಮುಳು ಏನಾದರೂ ಇದೆಯಾ? ಇದಕ್ಕೂ ಏನಾದರೂ ಲಿಂಕ್ ಆಗುತ್ತಾ? ಸೋಮವಾರ ಮುಹೂರ್ತ ಫಿಕ್ಸ್ ಆಗಿರೋದನ್ನ ಹೇಳಿದ್ವಿ, ಹೇಗೆ ನಡೆಯುತ್ತೆ ಆಪರೇಷನ್ ಡೆಲ್ಲಿ ಎಕ್ಸ್ಪ್ರೆಸ್ ಅನ್ನೋದನ್ನ. ಇನ್ನೊಂದು ಕಡೆ 104 ಬಿಜೆಪಿ ಶಾಸಕರು ದೆಹಲಿಗೆ ಕರೆಸ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರು. ಯಾಕಾಗಿ ಕರೆಸ್ಕೊಳ್ತಾ ಇದ್ದಾರೆ? ಏನಾದರೂ ಭಯ ಶುರುವಾಗಿದೆಯಾ ಅಮಿತ್ ಶಾ ಅವರಿಗೆ? ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಏನು ಅಂತ. ಈಗಾಗಲೇ ಮೊದಲೇ ಹೇಳಿದ್ದೀವಿ ನಾವು, ಇದು ಯಾರ ಊಹೆಗೂ ನಿಲುಕದಂತಹ ಪ್ಲಾನ್ ಅಂತ ಹೇಳಿ. 104 ಬಿಜೆಪಿಯ ಶಾಸಕರು ದೆಹಲಿಗೆ ಹೋಗ್ತಾ ಇರುವುದರ ಕಾರಣ ಏನು ಅನ್ನೋದನ್ನ ನಿಮ್ಮ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ. ಆಪರೇಷನ್ ಡಜನ್ಗೆ ಅಮಿತ್ ಶಾಗೆ ಏನಾದರೂ ಅದನ್ನ ಆಪರೇಷನ್ ಡಜನ್ ಮಾಡೋಕೆ ಮುಂದಾಗಿರುವಂತಹ ಅಮಿತ್ ಶಾಗೆ ಭಯ ಏನಾದರೂ ಶುರುವಾದಂಗೆ ಕಾಣಿಸ್ತಾ ಇದೆಯಾ? ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಆಪರೇಷನ್ ದೋಸ್ತಿ ಮಾಡಬಹುದು ಅನ್ನೋ ಭಯ ಅಮಿತ್ ಶಾ ಅವ್ರಿಗೂ ಕೂಡ ಕಾಡೋಕೆ ಶುರುವಾಗಿದೆಯಾ? ಬಿಜೆಪಿ ಶಾಸಕರಿಗೆ ದೋಸ್ತಿಗಳು ಗಾಳ ಹಾಕಬಾರದು ಅಂತ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಭಾನುವಾರ ದೆಹಲಿಯಲ್ಲೇ ರಾಜ್ಯ ಬಿಜೆಪಿ ಶಾಸಕರಿಗೆ ಅಮಿತ್ ಶಾ ಕ್ಲಾಸ್ ತಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ. ಭಾನುವಾರದಿಂದ ಹೈಕಮಾಂಡ್ ಕಾವಲಿನಲ್ಲಿ ರಾಜ್ಯ ಬಿಜೆಪಿಯ ಶಾಸಕರಿರ್ತಾರೆ, ಗಮನಿಸಿ. ಭಾನುವಾರದಿಂದ ಹೈಕಮಾಂಡ್ ಕಾವಲಿನಲ್ಲೇ ಬಿಜೆಪಿಯ ಶಾಸಕರಿರ್ತಾರೆ 104 ಶಾಸಕರು. ಆಪರೇಷನ್ ಡಜನ್ ಮುಗಿಯುವ ತನಕವೂ ಕೂಡ ಬಿಜೆಪಿ ಶಾಸಕರು ಎಲ್ಲೂ ಕದಲಲ್ಲ. ಆಗ್ಲೇ ನಾನು ಹೇಳ್ತಾ ಇದ್ದೆ ದೆಹಲಿಯ ವಿಚಾರ ಮುಂಬೈಗೂ ಯಾಕೆ ಲಿಂಕು ಅಂತ ಹೇಳಿ. ಎಕ್ಸಾಕ್ಟ್ಲಿ ಇಲ್ಲಿ ಬರ್ತಾ ಇದೆ ನೋಡಿ. ಅಗತ್ಯ ಬಿದ್ರೆ ದೆಹಲಿಯಿಂದ ಮುಂಬೈಗೆ ಪ್ರಯಾಣವನ್ನ ಬಿಜೆಪಿಯ ಶಾಸಕರು ಬೆಳೆಸಲಿದ್ದಾರೆ. ಕೇವಲ ಆಪರೇಷನ್ ಡಜನಿಗೋಸ್ಕರನೇ ಇಲ್ಲಿರುವಂತಹ ಬಿಜೆಪಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ದೆಹಲಿಗೆ ಹೋಗ್ತಾ ಇರುವಂತಹ ಉದ್ದೇಶವಾದ್ರೂ ಏನು? ಶುಕ್ರವಾರ ಹೋಗ್ತಾರೆ, ಶನಿವಾರ ಅಲ್ಲಿ 2 ದಿನ ಇರ್ತಾರೆ ಅಂದ್ರೆ ಭಾನುವಾರದವರೆಗೂ ಏನ್ ಮಾಡ್ತಾರೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಯಾತಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ. ಬಿಜೆಪಿಯ ರಾಷ್ಟ್ರೀಯ ಮಂಡಳಿ ಸಭೆಯ ನೆಪದಲ್ಲಿ ಶಾಸಕರಿಗೆ ಪುಲಾವನ್ನ ನೀಡಲಾಗಿದೆ. ಶುಕ್ರವಾರ ಶನಿವಾರ ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಮಂಡಳಿ ಸಭೆ ಇರುತ್ತೆ. 2 ದಿನಗಳ ಸಭೆ ಬಳಿಕ ಭಾನುವಾರ ರಾಜ್ಯ ಶಾಸಕರಿಗೆ ಅಮಿತ್ ಶಾ ಅವರು ಕಾವಲಾಗಿರ್ತಾರೆ.
ಆಪರೇಷನ್ ವಿಫಲವಾಗಬಾರದು ಅಂತ ಅಮಿತ್ ಶಾ ಈಗ ಮೆಗಾ ರಣತಂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆಪರೇಷನ್ ಡಜನ್ ಸಕ್ಸಸ್ ಆಗುತ್ತಾ ಇಲ್ಲ ಸರ್ಕಾರ ಬೀಳುತ್ತಾ? ಆಪರೇಷನ್ ಡಜನ್ಗೆ ಒಳಗಾಗಲಿದ್ದಾರಂತೆ 14 ಕೈ ಶಾಸಕರು. ಯಾರವರು ಅನ್ನೋ ಪ್ರಶ್ನೆ ಸಹಜವಾಗಿ. ಅಷ್ಟಕ್ಕೂ 14 ಕಾಂಗ್ರೆಸ್ ಅತೃಪ್ತ ಶಾಸಕರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರ? ಸೋಮವಾರ ಮುಹೂರ್ತ ಅನ್ನೋದು ಇದಕ್ಕೇನಾ? ಹೇಳ್ತೀವಿ ಅದನ್ನು. ಹಾಗಿದ್ರೆ ಸೋಮವಾರವೇ ಮುಹೂರ್ತ ಫಿಕ್ಸ್ ಅನ್ನೋದರ ಬಗ್ಗೆ ಮಾಹಿತಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮುಹೂರ್ತ ಯಾವಾಗ ಅನ್ನೋದನ್ನ ಆರಂಭದಲ್ಲೂ ಕೂಡ ಹೇಳಿದ್ವಿ, ಈಗ ಹೇಳ್ತಾ ಇದ್ದೀವಿ. ಸೋಮವಾರ ಆಪರೇಷನ್ ಕಮಲಕ್ಕೆ ಸೋಮವಾರ ಮುಹೂರ್ತ ಫಿಕ್ಸ್ ಆಗಿದೆ. ಆಪರೇಷನ್ ಕಮಲಕ್ಕೆ ಸೋಮವಾರ ಮುಹೂರ್ತ ಫಿಕ್ಸ್ ಆಗಿದೆ. ಡಜನ್ಗೂ ಹೆಚ್ಚು ಅತೃಪ್ತ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಸೋಮವಾರವೇ ಇದೆ. ಈಗಾಗಲೇ ದೆಹಲಿಯಲ್ಲಿ ಕುಳಿತು ಆಪರೇಷನ್ ಖೆಡ್ಡಾವನ್ನು ಅಮಿತ್ ಶಾ ದೌಡಿದ್ದಾರೆ. ರಾಜೀನಾಮೆ ಕೊಡುವಂತಹ ಆ ಶಾಸಕರು ಇನ್ನೂ ದೆಹಲಿಯಲ್ಲೇ ಇದ್ದಾರೆ. ಶನಿವಾರ ರಾತ್ರಿ ಬೆಂಗಳೂರಿಗೆ ಆಗಮಿಸುವಂತಹ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಭಾನುವಾರ ಸ್ಪೀಕರ್ ಭೇಟಿಗೆ ಅನುಮತಿಯನ್ನ ಕೇಳಲಿದ್ದಾರೆ. ಆ ಅತೃಪ್ತ ಶಾಸಕರು ಸ್ಪಷ್ಟವಾಗಿ ಗಮನಿಸಿಕೊಳ್ಳಿ, ಶನಿವಾರ ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಈಗಾಗಲೇ ಅವರು ದೆಹಲಿಯಲ್ಲೇ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಆ ಅತೃಪ್ತ ಶಾಸಕರು ಭಾನುವಾರ ಸ್ಪೀಕರ್ ಭೇಟಿಗೆ ಅನುಮತಿಯನ್ನ ಕೇಳ್ತಾರೆ. ಸೋಮವಾರ ರಾಜೀನಾಮೆ ನೀಡುವಂತೆ ಗೇಮ್ ಪ್ಲಾನ್ ಅನ್ನ ಅಮಿತ್ ಶಾ ಮಾಡಿಕೊಂಡಿದ್ದಾರೆ. ಓಕೆ, ಒಟ್ಟಾರೆಯಾಗಿ ನೀವು ಗಮನಿಸಬಹುದು ಸೋಮವಾರ ಇಡೀ ಮುಹೂರ್ತ ಫಿಕ್ಸ್ ಆಗಿದೆ. ಆಪರೇಷನ್ ಹೇಗಾಗ್ತಾ ಇದೆ, ಮೆಗಾ ಪ್ಲಾನ್ ಏನು, ಎಲ್ಲ ಕಥೆಯನ್ನ ನೀವು ಕೇಳಿದೀರಾ. ಏನು ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಇಷ್ಟು ದಿನ ಬರೀ ಭವಿಷ್ಯವನ್ನ ಹೇಳ್ತಾ ಇದ್ರು ಬಿಜೆಪಿ ಅವರು. ಈ ಬಾರಿ ಯಾರೊಬ್ರು ಕೂಡ ಭವಿಷ್ಯವನ್ನ ಹೇಳಿಲ್ಲ, ನೇರವಾಗಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ಬಾರಿ 15 ದಿನಕ್ಕೆ ಸರ್ಕಾರ ಬಿದ್ದು ಹೋಗುತ್ತೆ, 24 ಗಂಟೆಯಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ. ಬಟ್ ಎಲ್ಲಾ ಪ್ಲಾನ್ ಕೂಡ ರೆಡಿ ಆಗಿದೆ. ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ರವೀಶ್? ಓಕೆ ರವೀಶ್, ನಿಮ್ಮನ್ನ ಮತ್ತೆ ನಾವು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಬೆಳವಣಿಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ, ಈ ಹಿಂದೆ ಗಮನಿಸ್ಕೊಳ್ತಾ ಬರ್ತಾ ಇದ್ದೀವಿ. ಮುಹೂರ್ತಗಳನ್ನ ಫಿಕ್ಸ್ ಮಾಡ್ತಾ ಬಂದಿದೆ ಬಿಜೆಪಿಯವರಿಗೆ, ದೊಡ್ಡ ಮುಳುವಾಗ್ತಾ ಬಂದಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯ ಅಂತ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ, ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಹೈಕಮಾಂಡ್ ನಿಂದನೇ ಅಖಾಡಕ್ಕೆ ಇಳಿದಿರೋದ್ರಿಂದ ಬಿಜೆಪಿಯ ರಾಜ್ಯ ನಾಯಕರು ಎಲ್ಲೂ ಕೂಡ ಅಲುಗಾಡು ಹಾಗಿಲ್ಲ. ಅದರಲ್ಲೂ 104 ಶಾಸಕರು, ಬಿಜೆಪಿಯ ಶಾಸಕರು ನೇರವಾಗಿ ದೆಹಲಿಗೆ ಹೋಗ್ತಾರೆ. ಅದು ಬಿಜೆಪಿಯ 2 ದಿನದ ಸಭೆಗೆ. ಆ ಸಭೆ ಆದ ನಂತರ ಅವರೆಲ್ಲರೂ ಕೂಡ ಅಮಿತ್ ಶಾ ಅವರ ಸುಪರ್ದಿಯಲ್ಲೇ ಇರ್ತಾರೆ. ದೆಹಲಿ ಇಲ್ಲ ಅಂದ್ರೆ ಮುಂಬೈ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಮುಂಬೈಯಲ್ಲಿಡೋಕೆ ಕಾರಣ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರವಿದೆ, ಹಾಗಾಗಿ ಅಲ್ಲಿ ಅಲುಗಾಡಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಸರ್ಕಾರದ ಭದ್ರತೆಯ ಮಧ್ಯದಲ್ಲಿ ಅವ್ರನ್ನ ಇಟ್ಕೊಳ್ಬಹುದು. ಯಾವ ರೀತಿಯಾಗಿ ಗುಜರಾತ್ನ ಶಾಸಕರನ್ನ ತಂದು ಇಲ್ಲಿ ಇಟ್ಕೊಂಡಿದ್ರು, ಟಿಕ್ ಫಾರ್ ಟ್ಯಾಕ್ ಅನ್ನೋ ರೀತಿಯಲ್ಲಿ. ರವೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದು ಒಂದು ರೀತಿಯಾಗಿ ಯಾವುದೇ ರೀತಿಯಾದಂತಹ ಭವಿಷ್ಯವನ್ನ ಹೇಳದೇನೆ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಎಲ್ಲ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿಕೆಗಳನ್ನು ಕೂಡ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇದ್ರು. ಆದ್ರೆ ಈಗ ಹೇಳ್ತಾ ಇದ್ದಾರೆ, ಇಲ್ಲ, ಆ ರೀತಿಯ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ, ಅದು ಕಷ್ಟದ ಕೆಲಸ. ಯಾಕೆಂದ್ರೆ 14-15 ಜನರನ್ನು ಕೂಡ ಸೆಳೆಯೋದು ಕೆಲಸ ಅನ್ನೋ ಮಾತುಗಳು ಕೂಡ ಆ ನಾಯಕರ ಬಾಯಲ್ಲೂ ಕೂಡ ಬರ್ತಾ ಇದೆ. ಆದ್ರೆ ರಹಸ್ಯವಾಗಿ ಏನೋ ಒಂದು ರೀತಿಯಲ್ಲಿ ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಇದು ಒಂದು ಸುದ್ದಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು, ನಿನ್ನೆ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದ ಬಳಿಕ ಸಾಕಷ್ಟು ಒಂದು ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಅತೃಪ್ತ ಶಾಸಕರು ಕೂಡ ರಹಸ್ಯವಾಗಿಯೇ ಅಮಿತ್ ಶಾ ಮತ್ತೆ ಯಡಿಯೂರಪ್ಪ ಅವರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಶಾಸಕರು ಇನ್ನೂ ಕೂಡ
ದೆಹಲಿಯಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಡುವೆ ಈಗಾಗಲೇ ರಾಷ್ಟ್ರೀಯ ಮಂಡಳಿಯ ಒಂದು ಸಭೆ ಇದೆ 11 ಮತ್ತು 12ರಂದು. ಆ ಒಂದು ಸಭೆಗೆ ಎಲ್ಲಾ ರಾಜ್ಯದ ಶಾಸಕರುಗಳು ಕೂಡ ಇನ್ವೈಟೀಸ್ ಆಗಿರ್ತಾರೆ. ಹಾಗಾಗಿ ಆ ಒಂದು ಸಭೆಗೆ ಎಲ್ಲರೂ ಕೂಡ ಹೋಗ್ಲೇಬೇಕಾಗುತ್ತೆ. ಆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಭಾನುವಾರ ಅಂದ್ರೆ 13ನೇ ತಾರೀಕು ಭಾನುವಾರ ಎಲ್ಲಾ ಶಾಸಕರು ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಸಭೆ ಬಹಳ ಮಹತ್ವದ್ದಾಗಿರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಹೊತ್ತಿನ ವಿಶೇಷ. ನೆನಪಿನಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.